ಗೈಸ್, ಇವತ್ತಿನ ವ್ಲಾಗು ಸ್ಟಾರ್ಟ್ ಆಗ್ತಾ ಇರೋದು ನಮ್ಮ ಎಕ್ಸೆಲ್ಲಿಂದ. ಇವತ್ತಿಷ್ಟೇ ಇರೋದು ಕಾಯಿ, ಇವತ್ತು ತರಬೇಕು. ಮತ್ತು ಇನ್ನೊಂದು ಮ್ಯಾಟ್ರು ಏನಂದರೆ, ಈ ಎಕ್ಸೆಲ್ಲಿ ಇಷ್ಟಿಷ್ಟೇ ಕಾಯಿ ಹಾಕೊಂಡು ಹೋಗಿಂತ ಒಂದು ಸ್ವಲ್ಪ ಗಾಡಿ ಚೆನ್ನಾಗಿರೋದು ಮಾಡಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಬೋದು. ಮತ್ತು ಅಲ್ಲಿಂದ ತೊಗೊಂಬರೋಕ್ಕೂ ಅಷ್ಟೇ, ಇಲ್ಲಿ ತೊಗೊಂಡು ಹೋಗೋಕ್ಕೂ ಅಷ್ಟೇ ಈಸಿ ಆಗುತ್ತೆ. ಗೈಸ್, ಈ 800 ಹೆಂಗೆ ಐಟಮ್ ತಂದು ಹೋಗ್ತಾ ಇದ್ದಾರೆ, ನಂದು ಸೇಮ್ ಪ್ಲಾನ್ ಅಂದ್ಕೊಳ್ಳಿ, ಬಟ್ ಸ್ವಲ್ಪ ಡಿಫ್ರೆಂಟ್ ಅಷ್ಟೇ. ಹಾಕಿರೋ ಐಟಮ್ ಚೇಂಜು, ಬಟ್ ಕಾರ್ ಮಾತ್ರ ಇದೇ ತಗೊಬೇಕು ಗಾಯ್ಸ್, ಅದೇನಾದರೂ ಆಗಲಿ. ಗಾಯ್ಸ್, ಅಂತೂ ಇಂತೂ ಕಾರ್ ತಗೊಂಡು ಕಾರಲ್ಲೇ ಕುತ್ಕೊಂಡು ಡ್ರೈವ್ ಮಾಡ್ತಾ ಹೋಗ್ತಾ ಇದ್ದೀವಿ. ಕಾರ್ ಯಾವುದು ಅಂತ ಬ್ಲಾಗಲ್ಲಿ ನೋಡಿರ್ತೀರ, 800. ನನಗೆ ಸಾಕು, ಇದು ಬೇಜಾರಾಯಿತು. ಗೈಸ್, ಇವತ್ತಿನ ವ್ಲಾಗು ಸ್ಟಾರ್ಟ್ ಆಗ್ತಾ ಇರೋದು ನಮ್ಮ ಎಕ್ಸೆಲ್ಲಿಂದ. ಹಂಗೆ ಜೊತೆ ಕಾಯಿ ಇಟ್ಕೊಂಡಿದ್ದೀನಿ, ಸಂತೆ ಆಗ್ತಾಯಿದ್ದೀವಲ್ಲ, ಹಾಗಾಗಿ ಇವತ್ತು ಇನ್ನೊಂದು 2-3 ದಿನ ಬಿಟ್ಟರೆ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಇವತ್ತು ಸಂತೆ ಆಲ್ಮೋಸ್ಟ್ ಚಿಕ್ಕಮಂಗ್ಳೂರಲ್ಲಿ ಚೆನ್ನಾಗಿರುತ್ತೆ. ಹಂಗೆ ಕಾಯಿ ಹಾಕೋರಂತ ಇವತ್ತಿಷ್ಟೇ ಇರೋದು ಕಾಯಿ, ಇವತ್ತು ತರಬೇಕು. ಮತ್ತು ಇನ್ನೊಂದು ಮ್ಯಾಟ್ರು ಏನಂದರೆ, ಈ ಎಕ್ಸೆಲ್ಲಿ ಇಷ್ಟಿಷ್ಟೇ ಕಾಯಿ ಹಾಕೊಂಡು ಹೋಗೋಕ್ಕಿಂತನೂ ಒಂದು ಸ್ವಲ್ಪ ಗಾಡಿ ಚೆನ್ನಾಗಿರೋದು ಮಾಡಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಬೋದು. ಮತ್ತು ಅಲ್ಲಿಂದ ತೊಗೊಂಬರೋಕ್ಕೂ ಅಷ್ಟೇ, ಇಲ್ಲಿ ತೊಗೊಂಡು ಹೋಗೋಕ್ಕೂ ಅಷ್ಟೇ ಈಸಿ ಆಗುತ್ತೆ. ಸೊ ಹಂಗಾಗಿ ಇವತ್ತೊಂದು ಪ್ಲ್ಯಾನ್ ಇದೆ ನಂದು. ಆ ಪ್ಲ್ಯಾನ್ ಏನಾದ್ರು ಅಚೀವ್ ಆದರೆ ಈ ವ್ಲಾಗಲ್ಲಿ ಹೇಳ್ತೀನಿ. ಅಚೀವ್ ಅಂತ ಏನಿಲ್ಲ, ಸ್ವಲ್ಪ ಕಷ್ಟಪಟ್ಟಿದ್ದು ಏನೋ ಒಂದು ಬರಬೇಕು, ಅದು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಂತೆಯಲ್ಲಿ ಮಳೆ ಬಂದರೆ ಹಾಕಕ್ಕೆ ಟಾರ್ಪಲ್ಲು, ಇದು ಕೆಳಕಾಯಿ ಊಟಕ್ಕೆ ಇಷ್ಟಿದೆ. ಗಾಯ್ಸ್, ಈ 800 ಹೆಂಗೆ ಐಟಮ್ ತಂದು ಹೋಗ್ತಾ ಇದ್ದಾರೆ, ನಂದು ಸೇಮ್ ಪ್ಲಾನ್ ಅಂದ್ಕೊಳ್ಳಿ, ಬಟ್ ಸ್ವಲ್ಪ ಡಿಫ್ರೆಂಟ್ ಅಷ್ಟೇ. ಹಾಕಿರೋ ಐಟಮ್ ಚೇಂಜು, ಬಟ್ ಕಾರ್ ಮಾತ್ರ ಇದೇ ತಗೊಬೇಕು ಗಾಯ್ಸ್, ಅದೇನಾದರೂ ಆಗಲಿ. ಊರಿಗೆ ಹೋಗೋಣ ಈಗ. ಕಷ್ಟ ಇಲ್ದಿರೋ ಕೆಲಸ ಚೆನ್ನಾಗಿರಲ್ಲ ರೀ. ಕಷ್ಟ ಇರಬೇಕು, ಕಷ್ಟ ಇಲ್ಲಾಂದ್ರೆ ಚಾಲೆಂಜ್ ಇಲ್ಲ, ಚಾಲೆಂಜ್ ಇಲ್ಲ ಅಂದ್ರೆ ಎಂತ ಬದನೆಕಾಯಿ ಸಾಧಿಸಿವಿ ಅಂತ. ನಾವು ಎಲ್ಲರೂ ಮಾಡೋದು, ನೀವು ಮಾಡೋದ್ರಲ್ಲಿ ಸಾಧನೆ ಅನ್ನಕ್ಕಾಗಲ್ಲ. ಅದು ಅದಕ್ಕೆ ಕೆಲವ್ರಿಗೆ ಸಾಧನೆ ಅಂತೀವಿ, ಕೆಲವ್ರಿಗೆ ಮಾತ್ರ ರೆಜನ್ಸ್ ಅಂತೀವಿ ನಾವು. ಚಾಲೆಂಜ್ ಶುಡ್ ಬಿ ದೇ, ಬಟ್ ಇಟ್ ಇಸ್ ಆಲ್ ಅಬೌಟ್ ಯು. How calm can you be in those stressful moments? Can you handle life calmly? I do not know. If you can do, ಅದು ಏನು ಯಾವುದು ದೊಡ್ಡದಲ್ಲ. ದೊಡ್ಡದು ಅಂದ್ಕೊಂಡ್ರೆ ನಿಮಗೆ ಯಾವುದು ಚಿಕ್ಕದಾಗ ಸಾಧ್ಯನೇ ಇಲ್ಲ. ಗೈಸ್, ಚಿಕ್ಕಮಂಗ್ಳೂರು ನೋಡಿದ್ರೆ ಆ ಥರ ಬಿಸಿಲು ಹೊಡಿತಿದೆ, ಇಲ್ಲಿ ನೋಡ್ರಿ ಈ ಥರ ಮೋಡ, ಫುಲ್ಲು ಮೋಡ ಮುಸುಕಿದೆ ವಾತಾವರಣ. ಗಾಡಿ ಎಕ್ಸ್ಚೇಂಜ್ ಮಾಡ್ಬಿಟ್ಟೆ, ಎಕ್ಸ್ಚೇಂಜ್ ಡೈರೆಕ್ಟ್ ಶಿಫ್ಟ್ ಆಗ್ಬಿಟ್ಟಿದ್ದೀನಿ. ಗೈಸ್, ಇವಾಗ ಇಷ್ಟು ಕಾಯಿ ತಂದಿದ್ದೀನಿ, ಇಷ್ಟನ್ನು ಹೆಂಗೆ ಸೇಲ್ ಮಾಡೋದು ಗೊತ್ತಾಗ್ತಿಲ್ಲ ನನಗೆ, ತಲೆ ಕೆಟ್ಟೋಗ್ತದೆ. ಗಾಯ್ಸ್, ಇಷ್ಟ ಆಗಿದ್ದು ಇದು ಒಂದು, ಅದು ಇಷ್ಟು ಇವಾಗ ಸಪ್ರೇಟ್ ಮಾಡಿದ್ದೀಗ. ಇನ್ನೇನಿರೋ ಇಲ್ಲಿಂದ ಶಿಫ್ಟ್ ಆಗೋಣ, ಜೂಟ್ ಆಗೋಣ ಈಗ ಕಾಯಿ ತಂದು. ಗೈಸ್, ನಾನೆಲ್ಲ ಹೇಳಿದ್ದು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ವ್ಲಾಗ್ನ. ನಮ್ಮ ಮಾಲ್ದೂರ್ಲಿದ್ದೀವಿ, ಮಳೆ ಬಚ್ಚಲು ಮನೆ ನಮ್ಮೂರು. ಮ್ಯಾಟ್ರ್ ಏನು ಅಂದರೆ, ನಮ್ಮದು ಒಂದು ಕಡೆ ಆಗುತ್ತೆ ಬಿಡಿ, ವ್ಲಾಗಲ್ಲಿ ಬರುತ್ತೆ. ಇನ್ನೊಂದು ಮೇನ್ ಮ್ಯಾಟ್ರ್ ಇದೆ. ಇಲ್ಲಿ ಏನು ಕಾಣ್ತಿದೆ, ಈ ಹೂವು, ಈ ಸ್ವೀಟ್ಸು, ಇದೆಲ್ಲ ನಾನು ತಗೊಳ್ತಿರೋ ಗಾಡಿಗಲ್ಲ, ನಮ್ಮ ಹುಡುಗಂದು ಒಂದು ಶಾಪ್ ಓಪನ್ ಆಗ್ತಿದೆ. ಅದೇನು ಶಾಪು, ಪ್ರತಿಯೊಂದು ನಾಳೆ ಇನ್ನೊಂದು ವ್ಲಾಗ್ ಮಾಡ್ತೀನಿ, ಅದಲ್ಲಿ ಬರುತ್ತೆ. ಇವಾಗ ನಮ್ಮ ಗಾಡಿ ತರಕ್ಕೆ ಹೋಗೋಣ ಈಗ. ತಿಗಿ ಎಲ್ಲ ತಿಗಿ. ಹೋಗೋಣ ಮಚ್ಚ. ಗೈಸ್, ಮತ್ತೆ ಓದಿಬೇಕಾ? ಓದಿ ಸ್ಟಾರ್ಟ್ ಆಯ್ತು. ಗಾಯ್ಸ್, ಅಲ್ಲಿ ಹೆವಿ ನಾಯ್ಸು, ಜನರೇಟರ್ ಆನ್ ಮಾಡ್ಬಿಟ್ಟಿರಿ, ಏನು ಕೇಳಿಸ್ತಿಲ್ಲ. ಇದೇ ಶಾಪು, ನಾಳೆ ವ್ಲಾಗ್ ಮಾಡೋಣ, ತುಂಬ ಯೂಸ್ಫುಲ್ ಇರೋದು. ಅದಕ್ಕೋಸ್ಕರ ಒಂದು ವಿಡಿಯೋನೂ ಮಾಡಿ ಅವನಿಗೂ ಸ್ವಲ್ಪ ಸಪೋರ್ಟ್ ಮಾಡೋಣ. ಇವಾಗ ನಾವು ಈ ಮಳೇಲಿ ನೆನ್ಕೊಂಡು ನಮ್ಮ ಮನೆಗೆ ಹೋಗಿ ಕ್ಯಾಶ್ ತಗೊಂಡು, ಇವಾಗ ಏನಂದ್ರೆ ಒಂದು 5 ಕಿಲೋಮೀಟರ್ ಜರ್ನಿ ಮಾಡ್ಬೇಕು ಈ ಮಳೇಲಿ. ಅದಾದ್ಮೇಲೆ ಕಾರಲ್ಲಿ ಜರ್ನಿ ಮಾಡೋಣ ಗಾಯ್ಸ್. ಚೆನ್ನಾಗಿರ್ಲಿ ಗಾಡಿ, ಚೆನ್ನಾಗಿ ಓಡಿಸಿ, ನಿಧಾನ ಓಡಿಸಿ. ಗಾಡಿ ಮಾತ್ರ ಚೆನ್ನಾಗಿದೆ, ನೀಟಾಗಿ ಮಾಡಿಸ್ಕ. ಅವನು ಇವತ್ತು ಗ್ಯಾರೇಜನು ಅಂದ, ಸದ್ಯಕ್ಕೆ ಈಗ ಏನು ಮಾಡ್ಸಕ್, ಈಗ ಏನು ಮಾಡಿಸ್ಬೇಡ ನೀನು, ಏನು ಒಂದು ಎಂಥದ್ದು ಮಾಡಿಸ್ಬೇಡ, ಹಿಂಗೆ ಇರಲಿ. ಯಾಕೆಂದ್ರೆ ಕಾಯಿ ಹೊಡಿಯೋದ, ಏನು ಮಾಡಿಸ್ಬೇಡ, ಕಾಯಿ ಹೊಡಿಯೋದಲ್ಲ, ಏನು ಮಾಡ್ಸಕ್ ಹೋಗ್ಬೇಡ, ಸಾಕು. ಚೆನ್ನಾಗಿದೆ ಗಾಡಿ.
ಇಲ್ಲಿಂದ ಕಾರ್ ತಗೊಂಡು ಕಾರಲ್ಲೇ ಕುತ್ಕೊಂಡು ಡ್ರೈವ್ ಮಾಡ್ತಾ ಹೋಗ್ತಾ ಇದೀವಿ. ಕಾರ್ ಯಾವುದು ಅಂತ ಬ್ಲಾಗಲ್ಲಿ ನೋಡಿರ್ತೀರಾ, 800. ನನಗೆ ಸಾಕು, ಇದು ಬೇಜಾರಾಯ್ತು. ಈ ಸ್ಪೇಸ್ ಸಾಕು. ಇಷ್ಟು ಬೂಟ್ ಸ್ಪೇಸ್ ಇದೆಯಲ್ಲ, ಬೂಟ್ ಸ್ಪೇಸ್ ಅಲ್ಲ, ಈ ತೆಗೆಯೋದು ಏನು ಹೇಳಿ, ಸೀಟ್ ತೆಗೆದು ಕಾಯಿ ಒಟ್ಟನ ತಗೊಂಡು ಹೋಗೋಕ್ಕೆ ಸಂತೆಗಳಿಗೆ ಗಾಡಿ ಇಲ್ಲ. ಅದಕ್ಕೋಸ್ಕರನೇ ಒಂದು ಬಜೆಟಲ್ಲಿ ಸಾಕು, ಇದು ಬೇಜಾನಾಯ್ತು. ಅದಕ್ಕೋಸ್ಕರ ಇವನ್ ದೀಕ್ಷೆ ಇಷ್ಟು ದಿನ ಅಣ್ಣ ಕಾರ್ ಇಲ್ಲ, ನೀನು ಕಾರ್ ತೆಗಿ ಆಮೇಲೆ ನೋಡು, ಕಾರ್ ತೆಗಿ ಆಮೇಲೆ ನೋಡು ಅಂತಿದ್ದ. ಇವತ್ತು ಕಾರು ಬಂದಾಯ್ತು, ಕಾರಲ್ಲಿ ಕುತ್ಕೊಂಡು ಹೋಗ್ತಾನೂ ಇದೀವಿ. ಅಣ್ಣ ಗಾಯ್ಸ್, ನಾನು ಓಡಿಸ್ತಾ ಇದ್ದೆ, ಇಷ್ಟು ದೂರ ಓಡಿಸ್ಕೊಂಡು ಬಂದಿದ್ದೀನಿ ಆಯ್ತಾ. ಒಂದು ಮೂಮೆಂಟಲ್ಲಿ ನಮ್ಮ ರೋಡ್ ಬಿಟ್ಟು ಈ ರೋಡಿಗೆ ಟಚ್ ಆಗಬೇಕು. ಅಲ್ಲೆಲ್ಲಿ ನನ್ನ ಪ್ಲೇಸ್ ಇದೆ, ಇಲ್ಲಿ ಇದೆಯಲ್ಲ, ಇಲ್ಲಿಂದ ಹಚ್ಚಕ್ಕೆ ಹೋದೆ ಸುಳೆ ಮಗೊಂದು ಲಾರಿ ದಯ್ಯ ಬಂದಂಗೆ ಬರ್ತಿದೆ. ಗಾಡಿ ಸಡನ್ ಆಗಿ ತೆಗ್ದೆ ನೋಡಿ, ಕ್ಲಚ್ ಬಿಟ್ಟು ಹಿಂಗೆ ಹೋಗ್ಬಿಡೋದ. ಗಾಬ್ರಿ ಎಲ್ಲೇ ಬೀಜೆಲ್ಲ ಬಾಯಿಗೆ ಬಂದಿತ್ತು ಇವತ್ತು. ನಂಬಲ್ಲ ನೀವು, ನನಗೆ ಸಡನ್ ಆಗಿ ತೆಗ್ದೆ, ಲಾರಿ ಬೇರೆ ಬಂದೇ ಬಿಡ್ತು. ಗಾಡಿ ಹೆಂಗ್ ಆಗ್ಬಿಡ್ತು ಅಂದ್ರೆ ಹೇಳಕ್ಕಾಲ ಬಿಡಕ್ಕಾಲ. ಅದು ಏನ ಕಾಯ್ತಂದು